भारत माता के अखिल भारतीय ब्राह्मण महासंघ के अखिल भारतीय ब्राह्मण महासंघ के जनिवार विरोधी राज्य सरकार के ಬ್ರಾಹ್ಮಣ ಸಮಾಜದವರು ಒಂದು ಹೋರಾಟವನ್ನು ಹಮ್ಮಿಕೊಂಡ್ರಿ ಸರ್. ಜನವಾರ ತೆಗೆಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ CET ಪರೀಕ್ಷೆಯಲ್ಲಿ ಸರ್. ಯಾಕೇನು ಆಗಿದಂಥ ಸಮಸ್ಯೆ ಆದ್ರೆ ಏನು ಸರ್? ಮೊನ್ನೆ ದಿನ ಏನು CET ಪರೀಕ್ಷೆ ನಡೀತು ಬೆಂಗಳೂರಿನಲ್ಲಿ 2 ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಟಾರ್ಗೆಟ್ ಓರಿಯೆಂಟೆಡ್ ಅನ್ಬೋದು. ಬ್ರಾಹ್ಮಣ ವಿದ್ಯಾರ್ಥಿಗಳಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರವನ್ನು ಇಟ್ಕೊಂಡೇ ಸರ್ಕಾರದ ಅಧಿಕಾರಿಗಳು, ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ, ಏನು ಸರ್ಕಾರ ಇದೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸೋಕ್ಕೋಸ್ಕರ ಅದರಲ್ಲೂ ಮೂಲವಾಗಿ ಬ್ರಾಹ್ಮಣ ಸಮುದಾಯವನ್ನೇ ಗುರಿಯಾಗಿಸಿಕೊಂಡು ಯಾರು ಬ್ರಾಹ್ಮಣ ವಿದ್ಯಾರ್ಥಿಗಳಿದ್ದಾರೋ ಅಂಥವರನ್ನು ಆಯ್ಕೆ ಮಾಡಿನೇ ಈ ಜನಿವಾರವನ್ನು ತೆಗೆಸುವಂಥ ಕುಕೃತ್ಯಕ್ಕೆ ಕೈ ಹಾಕಿದೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೋದ ವರ್ಷವೂ ಕೂಡ ಇದೇ ರೀತಿ ಒಂದು ಘಟನೆಯಾಗಿತ್ತು. ರಾಜ್ಯಾದ್ಯಂತ ಈ ಬ್ರಾಹ್ಮಣ ಸಮಾಜ ಎಲ್ಲ ರೋಡಿಗಿಳಿದು ಹೋರಾಟ ಮಾಡಿತ್ತು. ಆದರೂ ಕೂಡ ಸರ್ಕಾರ ಇದ್ರ ಕಡೆ ಗಮನ ಹರಿಸಿದೆ, ಬೇಜವಾಬ್ದಾರಿತನವನ್ನು ತೋರಿಸಿದೆ. ಏನಿದು ಬ್ರಾಹ್ಮಣ ಸಮುದಾಯ ಅಷ್ಟಕ್ಕಷ್ಟೇ ಇರುತ್ತೆ, ಯಾವುದೂ ಹೋರಾಟ ಮಾಡಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಾಟೆ ಮಾಡಲ್ಲ, ಬಿಟ್ಟು ಬಿಡೋಣ ಅನ್ನುವಂಥ ಒಂದು ನಿರ್ಲಕ್ಷ್ಯದ ಮನೋಭಾವವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಂದು ವೇಳೆ ನಾವೆಲ್ಲರೂ ಒಕ್ಕಟ್ಟಿನಿಂದ ಇದ್ದೇವೆ, ಏನು ಈ ಜನಿವಾರವನ್ನು ತೆಗೆಸುವಂಥ ವಿಚಾರ ಏನಿದೆಯಲ್ಲ, ಈ ಕಾಲೇಜುಗಳಲ್ಲಿ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಮೆಟಲ್ ಡಿಟೆಕ್ಟರ್ ಇರುತ್ತೆ. ಜನಿವಾರದಲ್ಲಿ ಯಾವುದಾದ್ರೂ ಮೆಟಲ್ ಕಂಡು ಬಂತ ಅದನ್ನೇನಾದರೂ ಅದನ್ನು ಆ ರೀತಿ ಕಂಡು ಹಿಡಿದು ಅದರಲ್ಲಿ ಮೆಟಲ್ ಇದೆ ತೆಗೀಪ ಅನ್ನುವಂಥ ಒಂದು ವಿಚಾರ ಇತ್ತಾ? ಇಲ್ಲ. ಉದ್ದೇಶಪೂರ್ವಕವಾಗಿಯೇ ಆ ಒಂದು ವಿದ್ಯಾರ್ಥಿಗೆ ಅವನ ಒಂದು ಧಾರ್ಮಿಕ ಮನೋಭಾವಕ್ಕೆ ಧಕ್ಕೆ ತರುವಂಥ ಒಂದು ಕುಕೃತ್ಯವನ್ನು ಅಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತು ಮೇಲೆ ಬೆಣ್ಣೆ ಸವರುವಂಥ ವಿಚಾರ ಅಂತ ಹೇಳ್ತಾರೆ, ತುಪ್ಪ ಒರೆಸೋದಂತಾರಲ್ಲ, ಆ ರೀತಿ ಶಿಕ್ಷಣ ಸಚಿವರು ಹೇಳ್ತಾರೆ, ಇಲ್ಲ ನಾವು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ, FIR ಮಾಡ್ತೀವಿ ಅಂತೇಳಿ. FIR ಮಾಡಿದರೂ ಏನೂ ಆಗುವಂಥದ್ದಲ್ಲ. ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವರನ್ನು ವಜಾಗೊಳಿಸಬೇಕು ಮತ್ತು ಇದು ಪರಿಪೂರ್ಣ ತನಿಖೆ ಆಗಬೇಕು. ತನಿಖೆಯಾಗಿ ಅವರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. CET ಎಕ್ಸಾಮ್ದಲ್ಲಿ ಮೊನ್ನೆ ನಡೆದಂಥ ಮಡಿವಾಳ ಕೃಪಾ ಕಾಲೇಜು ಮತ್ತು ನಾಗಾರ್ಜುನ ಕಾಲೇಜಲ್ಲಿ ಜನಿವಾರ ತೆಗೆಸಬೇಕಂತ ಹೇಳಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಅವಮಾನಿಸಿ ಪರೀಕ್ಷೆ ಬರಲಿಕ್ಕೆ ಬಾರದಂತೆ ಟೆನ್ಷನ್ ಮಾಡಿ ಅವರಿಗೆ ಅನಾನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಖಂಡಿಸ್ತೇವೆ. ಇದು ನಮ್ಮ ಧಾರ್ಮಿಕ ಇದಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಸರ್, ಇದು ಹೋದ ವರ್ಷ ಕೂಡ ಇದೇ ಥರ ಆಗಿತ್ತು, ಇದಾಗಿತ್ತು, ಪ್ರತಿ ಸಲ ಇದೇ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಕೂಡ ಎಚ್ಚೆತ್ತು ಕೈಗೊಳ್ಳಬೇಕು. ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋ ಉಪಯೋಗಿಲ್ಲ, ಡಿಸ್ಮಿಸ್ ಮಾಡಬೇಕಂತ ಅವ್ರನ್ನ. ಬರೀ ಸಸ್ಪೆಂಡ್ ಮಾಡಿ FIR ಮಾಡಿರೋ ಉಪಯೋಗ ಇಲ್ಲ. ನಮ್ಮ ಸಮಾಜಕ್ಕೆ ಅದು ಅನ್ಯಾಯ ಆಗಿದೆ. ಈ ಥರ ಇನ್ನೇನು ಆಗದಂತೆ ತಾವೆಲ್ಲರೂ ನಾವು ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊತೀವಿ, ಈ ಥರ ಆಗಬಾರ್ದಂತ. ಸರ್, ಸರ್ಕಾರ ಪತ್ರಿಕಾ ಪ್ರಕಟಣೆ ಕೊಡ್ಬೋದಾಗಿತ್ತಲ್ಲ, ಜನಿವಾರದಾಗ ಏನು ಇಡಕ್ಕೆ ಸಾಧ್ಯ ಇಲ್ಲ, ಏನಿಲ್ಲ ಆಗ್ತದೆ ಅದನ್ನು ತೆಗೆಸಬೇಡ್ರಿ. ಬ್ರಾಹ್ಮಣ ವಿರೋಧಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆಗ್ತದೆ ನಾ ಏನು ಗೊತ್ತೇನೆ, ಜನಿವಾರ ಬ್ರಾಹ್ಮೀಣ ಜನಾಂಗ ಅಟ್ಟೆ ಹಾಕೋಂಗಿಲ್ಲ, ಎಲ್ಲ ಜನಾಂಗದವ್ರು ಹಾಕೋತಾರೆ. 90% ಜನಾಂಗದವರು ಜನಿವಾರ ಹಾಕೋತಾರೆ. 16 ಜಾತಿಯವರು ಹಾಕೋತಾರೆ. ಮತ್ತೆ ಆಗ್ತದೆ ಅದನ್ನ ಎದಕ್ಕೆ ವಿರೋಧಿಸ್ತಾ ಇದ್ದಾರೆ? ಅಂತ ಕಾಲೇಜ್ಗಳನ್ನ ಬಂದ್ ಮಾಡಬೇಕು. ಸಂವಿಧಾನದಲ್ಲಿ ಕೂಡ ನಮಗೆ ಹಕ್ಕಿದೆ. ಸರ್, ತಮ್ಮ ಹೆಸರು? ಮುಕುಂದ್ ಕುಲಕರ್ಣಿ ಅಂತ, ಜಿಲ್ಲಾ ಅಧ್ಯಕ್ಷ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಕಳೆದ ವರ್ಷ ಹೈಕೋರ್ಟ್ ಕೂಡ ಸ್ಪಷ್ಟ ನಿರ್ದೇಶನ ನೀಡಿದರೂ ಕೂಡ ಉದ್ದೇಶಪೂರ್ವಕವಾಗಿ ಜನಿವಾರ ತೆಗೆಸಿದ್ದಾರೆ ಅಂತೇಳಿ ಬೆಂಗಳೂರಿನ ಜಿಲ್ಲಾಧಿಕಾರಿ ರಿಪೋರ್ಟ್ ಕೊಟ್ಟಿದ್ದಾರೆ. ನಾವಲ್ಲ, ಜಿಲ್ಲಾಧಿಕಾರಿ ಕೂಡ ಒಪ್ಪಿಕೊಂಡಿದ್ದಾರೆ. ಇದು ಖಂಡನೀಯ. ಬ್ರಾಹ್ಮಣ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಗೌರವದ ಧಕ್ಕೆಗೆ ತರುವಂಥ ಒಂದು ಈ ಕಾರ್ಯಕ್ರಮಗಳನ್ನು ನಾವು ಖಂಡಿತವಾಗಿ ಖಂಡಿಸಲೇಬೇಕು. ಮುಂಬರುವ ದಿನಗಳಲ್ಲಿ ಈ ತಪ್ಪನ್ನು ತಿದ್ದಿಕೊಳ್ಳದಿದ್ದರೆ ಸರ್ಕಾರ ಯಾರದೇ ಇರಲಿ ತಪ್ಪೇ ಇಂಥ ಘಟನೆಗಳನ್ನು ಮರುಕಳಿಸಂತೆ ನೋಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ SIT ತನಿಖೆ ಆಗಬೇಕು. ಕೇವಲ ಸಸ್ಪೆಂಡ್ ಮಾಡೋದರಿಂದ ಅವ್ರಿಗೆ ಪರಿಹಾರ ಆಗೋದಿಲ್ಲ, ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಇದು ಅಖಿಲ ಭಾರತೀಯ ಬ್ರಾಹ್ಮಣ ಸಂಘದ ಒಕ್ಕೂರಲ್ಲಿನ ಒಂದು ಬೇಡಿಕೆ. ಇಂಥ ಘಟನೆ ಮರುಕಳಿಸಿದರೆ ಮುಂದಾಗುವ ಹೊಣೆ ಧಕ್ಕೆಗಳಿಗೆ ಸರ್ಕಾರವೇ ಹೊಣೆ. ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಸರ್ಕಾರ ಬ್ರಾಹ್ಮಣರ ಭಾವನೆಗಳನ್ನು ಗೌರವಿಸಬೇಕು, ಅವರನ್ನು ಸಂತೃಪ್ತಿಗೊಳಿಸಬೇಕು. ತಮ್ಮಲ್ಲಿ ಯಾರು ತಪ್ಪಾಗದಂತೆ ನೋಡಿಕೊಳ್ಳಬೇಕು. ಇದು ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಶಿಕ್ಷಣ ಮಂತ್ರಿಗಳ ಕರ್ತವ್ಯ. ಮತ್ತು ತಾವೇನಾದ್ರು ಕೇಳಿದ್ರೆ ಕೇಳ್ಬೋದು.
ದಯವಿಟ್ಟು ಅದನ್ನ ರಕ್ಷಣೆ ಮಾಡಿ ಕಳಿಸಿ ಸರ್. ಕಳೆದ ವರ್ಷ ಹೈಕೋರ್ಟ್ ಕೂಡ ಸ್ಪಷ್ಟ ನಿರ್ದೇಶನ ನೀಡಿದರೂ ಕೂಡ ಉದ್ದೇಶಪೂರ್ವಕವಾಗಿ ಜನವಾರ ತೆಗೆಸಿದ್ದಾರೆ ಅಂತೇಳಿ ಈ ಬೆಂಗಳೂರಿನ ಜಿಲ್ಲಾಧಿಕಾರಿ ರಿಪೋರ್ಟ್ ಕೊಟ್ಟಿದ್ದಾರೆ. ನಾವಲ್ಲ, ಜಿಲ್ಲಾಧಿಕಾರಿ ಕೂಡ ಒಪ್ಪಿಕೊಂಡಿದ್ದಾರೆ. ಇದು ಖಂಡನೀಯ. ಈ ಬ್ರಾಹ್ಮಣ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಗೌರವದ ಧಕ್ಕೆ ತರುವಂಥ ಒಂದು ಈ ಕಾರ್ಯಕ್ರಮಗಳನ್ನು ನಾವು ಖಂಡಿತವಾಗಿ ಖಂಡಿಸಲೇಬೇಕು. ಮುಂಬರುವ ದಿನಗಳಲ್ಲಿ ಈ ತಪ್ಪನ್ನು ತಿದ್ದಿಕೊಳ್ಳದಿದ್ದರೆ ಸರ್ಕಾರ ಯಾರದೇ ಇರಲಿ ತಪ್ಪೇ ಇಂಥ ಘಟನೆಗಳನ್ನು ಮರುಕಳಿಸಂತೆ ನೋಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ SIT ತನಿಖೆ ಆಗಬೇಕು. ಕೇವಲ ಸಸ್ಪೆಂಡ್ ಮಾಡೋದರಿಂದ ಅವ್ರಿಗೆ ಪರಿಹಾರ ಆಗೋದಿಲ್ಲ, ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು. ಇದು ಅಖಿಲ ಭಾರತೀಯ ಬ್ರಾಹ್ಮಣ ಸಂಘದ ಒಕ್ಕೊರಲಿನ ಒಂದು ಬೇಡಿಕೆ. ಈ ಇಂಥ ಘಟನೆ ಮರುಕಳಿಸಿದರೆ ಮುಂದಾಗುವ ಹೊಣೆ ಧಕ್ಕೆಗಳಿಗೆ ಸರ್ಕಾರವೇ ಹೊಣೆ. ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಸರ್ಕಾರ ಬ್ರಾಹ್ಮಣರ ಭಾವನೆಗಳನ್ನು ಗೌರವಿಸಬೇಕು, ಅವರನ್ನು ಸಂತೃಪ್ತಿಗೊಳಿಸಬೇಕು, ತಮ್ಮಲ್ಲಿ ಯಾರು ತಪ್ಪಾಗದಂತೆ ನೋಡಿಕೊಳ್ಳಬೇಕು. ಇದು ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಶಿಕ್ಷಣ ಮಂತ್ರಿಗಳ ಕರ್ತವ್ಯ. ಮತ್ತು ತಾವೇನಾದ್ರು ಕೇಳಿದ್ರೆ ಕೇಳ್ಬೋದು.